ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಭಟ್. ದೇಶದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಆಟೋ ರಿಕ್ಷಾ ನಂಬಿಕೊಂಡು ಬದುಕನ್ನ ಕಟ್ಟಿಕೊಂಡಿವೆ. ಅಂತಹ ಆಟೋ ರಿಕ್ಷಾಗಳು ಮೊದಲ ಬಾರಿಗೆ ಓಡಾಡಿದ್ದು ಎಲ್ಲಿ? ಇಷ್ಟಕ್ಕೂ ಈ ರಿಕ್ಷಾಗಳು ರೋಡಿಗೆ ಬಂದಿದ್ದು ಹೇಗೆ? ಬೆಂಗಳೂರಿನ ಮೇಯರ್ ಪ್ರಥಮ ಆಟೋ ಡ್ರೈವರ್ ಅಂದ್ರೆ ನಂಬ್ತೀರಾ? ಆಟೋ ರಿಕ್ಷಾ ರೋಡಿಗೆ ಬಂದ ಇತಿಹಾಸದ ಇಂಚಿಂಚು ಮಾಹಿತಿ ಇಲ್ಲಿದೆ ನೋಡಿ. ಆಟೋ ರಿಕ್ಷಾಗೂ ಮೊದಲು ಪ್ರಯಾಣಿಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾನಾ ವಿಧದಲ್ಲಿ ಪ್ರಯಾಣಿಸ್ತಾ ಇದ್ರು. ಅದರಲ್ಲೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದ ವೇಳೆಯಲ್ಲಿ ಇದ್ದದ್ದು ಮಾನವ ರಿಕ್ಷಾ. 1880ರಲ್ಲಿ ನಮ್ಮನ್ನು ಆಳಲು ಬಂದಂತಹ ಬ್ರಿಟಿಷರ ಕೊಡುಗೆ ಇದು. ಮೊದಲ ಬಾರಿಗೆ ಶಿಮ್ಲಾದಲ್ಲಿ ಇದನ್ನ ಬಳಕೆಗೆ ತರಲಾಯಿತು. ಬ್ರಿಟಿಷ್ ಅಧಿಕಾರಿಗಳ ಕುಟುಂಬದವರನ್ನ ಕೂರಿಸಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬರಲೆಂದು ಮಾನವ ರಿಕ್ಷಾ ಬಳಕೆಗೆ ಬಂದಿತ್ತು. ಮನುಷ್ಯನೊಬ್ಬ ತನ್ನ ಯಜಮಾನನನ್ನ ಕೂರಿಸಿಕೊಂಡು ಓಡಾಡಬೇಕಿತ್ತು. ಇದೇ ರೀತಿ ಓಡುವಾಗ ಹದಗೆಟ್ಟ ರಸ್ತೆಗಳಲ್ಲಿ ಅದೆಷ್ಟು ಬಾರಿ ಬಿದ್ದು ಎದ್ದು ಗಾಯ ಮಾಡ್ಕೊಳ್ತಾ ಇದ್ನೋ ಲೆಕ್ಕವಿಲ್ಲ. ಹೀಗಾಗಿ ನಡೆದುಕೊಂಡು ಓಡಿಕೊಂಡು ಎದ್ದು ಬಿದ್ದು ಬರುವ ಈ ಮಾನವ ರಿಕ್ಷಾ ಕೊಂಚ ಅಪ್ಡೇಟ್ ಆಗಿ ಸೈಕಲ್ ರಿಕ್ಷಾವಾಗಿ ಬದಲಾಯಿತು. ಸೈಕಲ್ ರಿಕ್ಷಾ, ಮಾನವ ರಿಕ್ಷಾಗೆ ಸೈಕಲ್ ಅನ್ನ ಅಳವಡಿಸಲಾಯಿತು. ಬ್ರಿಟಿಷ್ ಅಧಿಕಾರಿಗಳ ಕುಟುಂಬದವರು ಓಡಾಡೋಕೆ ಅಂತ ಪ್ರಾರಂಭವಾದ ಈ ಸೈಕಲ್ ರಿಕ್ಷಾಗಳನ್ನ ಇವತ್ತಿಗೂ ನಾವು ಉತ್ತರ ಭಾರತದಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ನಮ್ಮ ಸಾಂಸ್ಕೃತಿಕ ನಗರ ಈ ಮೈಸೂರಿನಲ್ಲಿ ಒಬ್ಬರು ಇಬ್ಬರನ್ನ ಕೂರಿಸಿಕೊಂಡು ಇವತ್ತಿಗೂ ಸೈಕಲ್ ರಿಕ್ಷಾಗಳು ಪ್ರವಾಸಿ ತಾಣಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಆದ್ರೆ ಒಬ್ಬ ಮನುಷ್ಯ ಎಷ್ಟು ದೂರ ಅಂತ ಸೈಕಲ್ ತುಳಿದಾನು? ಸೈಕಲ್ ರಿಕ್ಷಾ ವಾಲಾರ ಕಷ್ಟಗಳು ಕಣ್ಣಿಗೆ ಬಿದ್ದವು. ಅದರಲ್ಲೂ ಪೂನಾದ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರ ಕಣ್ಣಿಗೆ ಸೈಕಲ್ ರಿಕ್ಷಾದವರ ಕಷ್ಟಗಳು ಕಂಡುವು. ಆಗಲೇ ಸೈಕಲ್ ರಿಕ್ಷಾಗೆ ಪರ್ಯಾಯವಾಗಿ ಮತ್ತೊಂದು ಸಾಧನದ ಪರಿಚಯವಾಯಿತು, ಅದುವೇ ಆಟೋ ರಿಕ್ಷಾ. ನವಲ್ ಮಲ್ ಕುಂದಲ್ ಮಲ್ ಫಿರೋಡಿಯಾ ಮಹಾರಾಷ್ಟ್ರದ ಪೂನಾದಲ್ಲಿದ್ದ ಓರ್ವ ಸ್ವಾತಂತ್ರ್ಯ ಹೋರಾಟಗಾರ. ಸೈಕಲ್ ರಿಕ್ಷಾದವರ ಕಷ್ಟವನ್ನ ನೋಡಲು ಸಾಧ್ಯವಾಗದೆ ಏನಾದ್ರೂ ಒಂದು ಪರ್ಯಾಯ ಮಾರ್ಗವನ್ನ ಮಾಡಬೇಕು ಅಂತ ಭಾವಿಸಿದ್ರು. ಅವರು ಜೈ ಹಿಂದ್ ಎಂಬ ಕಾರ್ಖಾನೆಯೊಂದನ್ನ ನಡೆಸ್ತಾ ಇದ್ರು, ಉದ್ಯಮಿ ಕೂಡ ಆಗಿದ್ರು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಫಿರೋಡಿಯಾ ಸೈಕಲ್ ರಿಕ್ಷಾಗೆ ಪರ್ಯಾಯ ಮಾರ್ಗದ ಚಿಂತನೆಯಲ್ಲಿ ಇರುವಾಗಲೇ ಇಟಲಿಯ ಪಿಯಾಗ್ಯೂ ಎಂಬ ವಾಹನ ಕಂಪನಿಯೊಂದು ಸ್ಕೂಟರ್ ವಾಹನವನ್ನ ಮಾರುಕಟ್ಟೆಗೆ ತಂದಿತ್ತು. ಈ ಸ್ಕೂಟರ್ನ ಜಾಹೀರಾತು ಇಂಟರ್ನ್ಯಾಷನಲ್ ಪತ್ರಿಕೆಗಳಲ್ಲಿ ಬಂದಿತ್ತು. ಇದನ್ನ ಫಿರೋಡಿಯಾ ಗಮನಿಸಿದ್ರು. ತಕ್ಷಣ ಇಟಲಿಯ ಪಿಯಾಗ್ಯೂ ಕಂಪನಿಯವರನ್ನ ಸಂಪರ್ಕಿಸಿದ್ರು. ಒಂದು ಸ್ಕೂಟರ್ ಖರೀದಿಯನ್ನ ಮಾಡಿದ್ರು. ಆ ಸ್ಕೂಟರ್ ಅನ್ನ ಆಲ್ಟರ್ ಮಾಡೋಕೆ ಮುಂದಾಗಿದ್ರು. ಸ್ಕೂಟರ್ ಹಿಂಬದಿಗೆ ಇಬ್ಬರು ಕೂರುವಂತಹ ಸೀಟಿಂಗ್ ವ್ಯವಸ್ಥೆನ ಕೂಡ ಮಾಡಲಾಯಿತು. ತಮ್ಮದೇ ಜೈ ಹಿಂದ್ ಇಂಡಸ್ಟ್ರಿಯಲ್ಲಿ ಇಟಲಿಯ ಪಿಯಾಗ್ಯೂ ಸ್ಕೂಟರ್ ಟಾಪ್ ಇಲ್ಲದ ಆಟೋ ರಿಕ್ಷಾ ರೀತಿಯಾಗಿ ತಯಾರಾಯಿತು. ಕೇವಲ ಇವರೊಬ್ಬರೇ ಅಲ್ಲ, ಜೈ ಹಿಂದ್ ಇಂಡಸ್ಟ್ರಿ ಜೊತೆಗೆ ಕೈ ಜೋಡಿಸಿದ್ದು ಅವತ್ತಿನ ಬಚಾರಾಜ್ ಟ್ರೇಡಿಂಗ್ ಇಂಡಸ್ಟ್ರಿ. ಇಷ್ಟಕ್ಕೂ ಈ ಬಚಾರಾಜ್ ಟ್ರೇಡಿಂಗ್ ಇಂಡಸ್ಟ್ರಿ ಅಂದ್ರೆ ಯಾವುದು ಗೊತ್ತಾ? ಭಾರತ ದೇಶದ ಹೆಮ್ಮೆಯ ವಾಹನ ತಯಾರಿಕಾ ಸಂಸ್ಥೆ ಬಜಾಜ್ ಕಂಪನಿಯ ಮೊದಲ ಹೆಸರು ಬಚಾರಾಜ್ ಟ್ರೇಡಿಂಗ್ ಇಂಡಸ್ಟ್ರಿ. ಬಚಾರಾಜ್ ಟ್ರೇಡಿಂಗ್ ಕಂಪನಿ ಮತ್ತು ನವಲ್ ಮಲ್ ಕುಂದಲ್ ಮಲ್ ಫಿರೋಡಿಯಾ ಸೇರಿಕೊಂಡು ಆಟೋ ರಿಕ್ಷಾ ಒಂದನ್ನ ತಯಾರಿಸಿದ್ರು. ಅವತ್ತಿಗೆ ಪ್ರಧಾನಿಯವರ ಅನುಮತಿ ಬೇಕಿತ್ತು. ಸೈಕಲ್ ರಿಕ್ಷಾದವರನ್ನ ಶೋಷಣೆಯಿಂದ ತಪ್ಪಿಸಬಹುದು ಅಂತ ಹೇಳಿ ಪ್ರಧಾನಿ ನೆಹರು ಅನುಮತಿ ಕೊಟ್ಟೇ ಬಿಟ್ರು. ಆಟೋ ರಿಕ್ಷಾ ತಯಾರು ಮಾಡೋಕೆ ಅಂತ ಇಟಲಿಯ ಪಿಯಾಗ್ಯೂ ಕಂಪನಿಯಿಂದ 5 ಸ್ಕೂಟರ್ಗಳನ್ನ ತಂದು ಬಜಾಜ್ ಕಂಪನಿಯಲ್ಲಿ ಅದಕ್ಕೆ ಆಟೋ ರೂಪವನ್ನ ಕೊಡಲಾಯಿತು. ಏನೇನೋ ಮಾರುಕಟ್ಟೆಗೆ ಅವುಗಳನ್ನ ತರಬೇಕು ಅನ್ನುವಷ್ಟರಲ್ಲಿ ಸೈಕಲ್ ರಿಕ್ಷಾದವರು ಪ್ರತಿಭಟನೆಗಿಳಿದ್ರು. ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಬಂತು. ಆಟೋ ರಿಕ್ಷಾ ರಸ್ತೆಗೆ ಇಳಿಯೋದನ್ನ ತಡೆಯಲಾಯಿತು. ಅದ್ಯಾವಾಗ ಸೈಕಲ್ ರಿಕ್ಷಾದವರ ಪ್ರತಿಭಟನೆಯ ಕಾವು ಹೆಚ್ಚಾಯಿತೋ ನವಲ್ ಮಲ್ ಕುಂದಲ್ ಮಲ್ ಫಿರೋಡಿಯಾ ಮತ್ತು ಬಜಾಜ್ ಟ್ರೇಡಿಂಗ್ ಕಂಪನಿ ಆಟೋ ರಿಕ್ಷಾ ಕಾನ್ಸೆಪ್ಟ್ ಅನ್ನೇ ಕೈಬಿಟ್ರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಓರ್ವ ವ್ಯಾಪಾರಿ ಪತ್ರಿಕೆಯೊಂದರಲ್ಲಿ ಓದಿ ತಿಳಿದುಕೊಂಡು ಕುಂದಲ್ ಮಲ್ ಫಿರೋಡಿಯಾರನ್ನ ಭೇಟಿಯಾಗಿ ಒಂದು ಆಟೋ ಸ್ಕೂಟರ್ ಅನ್ನ ಖರೀದಿಸಿಕೊಂಡು ಬಂದ್ರು. ಈ ರೀತಿಯಾಗಿ ಮೊದಲ ಆಟೋ ರಿಕ್ಷಾ ಡಿಸೈನ್ ಬೆಂಗಳೂರಿಗೆ ಎಂಟ್ರಿ ಕೊಡ್ತು. ಬೆಂಗಳೂರಿಗೆ ಬಂದ ನಂತರ ಆಟೋ ಇತಿಹಾಸ ಮತ್ತು ಇಂಟ್ರೆಸ್ಟಿಂಗ್. ಬಳೆಪೇಟೆಯ ವ್ಯಾಪಾರಿ ಪತ್ರಿಕೆಯಲ್ಲಿ ಸೈಕಲ್ ರಿಕ್ಷಾದವರ ಪ್ರತಿಭಟನೆ ಕುರಿತಂತೆ ಪ್ರಧಾನಿ ಅನುಮತಿ ಕೊಟ್ಟಿದ್ದರ ಕುರಿತಂತೆ ಕೊನೆಗೆ ಆಟೋ ಸ್ಕೂಟರ್ ಬ್ಯಾನ್ ಮಾರುಕಟ್ಟೆ ಬಾರದ ಕುರಿತು ಮಾಹಿತಿಯನ್ನ ತಿಳಿದುಕೊಂಡು ಫಿರೋಡಿಯಾರನ್ನ ಭೇಟಿಯಾಗಿ
ಒಂದು ಸ್ಕೂಟರ್ ಅನ್ನ ಖರೀದಿಸಿಕೊಂಡು ಬಂದ್ರು. ಅಂದಹಾಗೆ ಅವತ್ತಿಗೆ ಕಂಬೈನ್ಡ್ ಬೆಂಗಳೂರು ಎನ್ನಲಾಗಿತ್ತು. ಇವತ್ತಿನ ಕಂಟೋನ್ಮೆಂಟ್ ಮತ್ತು ಬೆಂಗಳೂರು ಸಿಟಿ ಪ್ರತ್ಯೇಕ ಆಗಿತ್ತು. ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ಕಂಟೋನ್ಮೆಂಟ್ ಏರಿಯಾ ತಮ್ಮ ಸುಪರ್ದಿಯಲ್ಲಿ ಪ್ರತ್ಯೇಕವಾಗಿರಿಸಿಕೊಂಡಿದ್ರು. ಸ್ವಾತಂತ್ರ್ಯ ನಂತರ ಬೆಂಗಳೂರು ಸಿಟಿ ಮತ್ತು ಕಂಟೋನ್ಮೆಂಟ್ ಎರಡನ್ನೂ ಒಂದು ಮಾಡಿ ಕಂಬೈನ್ಡ್ ಬೆಂಗಳೂರು ಅಂತ ಕರೆಯಲಾಗ್ತಾ ಇತ್ತು. ಅದು 1952ನೇ ಇಸವಿ. ಅವತ್ತಿಗೆ ಕಂಬೈನ್ಡ್ ಬೆಂಗಳೂರಿಗೆ ಮೇಯರ್ ಆಗಿದ್ದವರು ಕೇಶವ ಅಯ್ಯಂಗಾರ್. ಇವರ ಬಳಿಗೆ ಆಟೋವನ್ನ ತೆಗೆದುಕೊಂಡು ಹೋದ ಬಳೆಪೇಟೆಯ ವ್ಯಾಪಾರಿ ಇದನ್ನ ಬೆಂಗಳೂರಿನಲ್ಲಿ ಓಡಿಸಲು ಅನುಮತಿ ನೀಡುವಂತೆ ಕೋರಿದ್ರು. ಈ ಆಟೋ ನೋಡಿದ ಕೇಶವ ಅಯ್ಯಂಗಾರ್ ಖುಷಿ ಪಟ್ಟು ಬಳೆಪೇಟೆಯ ವ್ಯಾಪಾರಿ ಮತ್ತು ಆತನ ಇಟಲಿಯ ಪತ್ನಿಯನ್ನ ಕೂರಿಸಿಕೊಂಡು ತಮ್ಮ ಮನೆಗೆ ಊಟಕ್ಕೆ ಕರೆದುಕೊಂಡು ಹೋಗಿದ್ರು. ಹೀಗಾಗಿ ಬೆಂಗಳೂರಿನ ಮೇಯರ್ ಪ್ರಥಮ ಆಟೋ ಡ್ರೈವರ್ ಅಂತ ಕರೆಸಿಕೊಂಡ್ರು. ಆಟೋ ಓಡಿಸಿ ನೋಡಿದ ಮೇಯರ್ ಅಯ್ಯಂಗಾರ್ ಬೆಂಗಳೂರಿನಲ್ಲಿ ಆಟೋಗೆ ಅನುಮತಿಯನ್ನ ನೀಡಿದ್ರು. ಮೊದಲ ಬಾರಿಗೆ 10 ಆಟೋಗಳಿಗೆ ಲೈಸೆನ್ಸ್ ಸಿಕ್ಕಿತ್ತು. ಇಟಲಿಯ ಪಿಯಾಗ್ಯೂ ಕಂಪನಿಯಿಂದ ತಯಾರಾದ ಸ್ಕೂಟರ್ ಬೆಂಗಳೂರಿನಲ್ಲಿ ಆಟೋ ರಿಕ್ಷಾ ಆಗಿ ಬದಲಾಗಿ ರೋಡಿಗೆ ಇಳಿದಿತ್ತು. ಮೊದಲ ವರ್ಷ 10 ಆಟೋ ರಿಕ್ಷಾಗಳು ರಸ್ತೆಗಿಳಿದ್ರೆ 2ನೇ ವರ್ಷ 40 ಆಟೋಗಳು ರಸ್ತೆಗಿಳಿದಿದ್ವು. ಇದೇ ರೀತಿ 100, 200, 400ರಂತೆ ಇವತ್ತು 50 ಲಕ್ಷಕ್ಕೂ ಹೆಚ್ಚು ಆಟೋ ರಿಕ್ಷಾಗಳು ದೇಶವ್ಯಾಪಿ ಸಂಚರಿಸ್ತಾ ಇವೆ. ಪ್ರತಿ ರಾಜ್ಯದಲ್ಲೂ ಡಿಸೈನ್ ಬೇರೆ ಬೇರೆ ಆದ್ರೂ ಪೂನಾದಲ್ಲಿ ಮೊದಲು ತಯಾರಾದ್ರೂ ರೋಡ್ಗೆ ಇಳಿದಿದ್ದು ಮಾತ್ರ ಬೆಂಗಳೂರಿನಲ್ಲಿ. 1952ರಿಂದ 1971ರವರೆಗೆ ಆಟೋಗೆ ಯಾವುದೇ ಮೀಟರ್ ಇರಲಿಲ್ಲ. ಆದ್ರೆ 1971ರಲ್ಲಿ ಮೊದಲ ಬಾರಿಗೆ ಮೆಕ್ಯಾನಿಕಲ್ ಮೀಟರ್ ಅಳವಡಿಕೆಯನ್ನ ಮಾಡಲಾಯಿತು. ಕಿಲೋಮೀಟರ್ಗೆ ಇಂತಿಷ್ಟು ಹಣ ಅಂತ ಕೂಡ ಫಿಕ್ಸ್ ಮಾಡಲಾಯಿತು. 1992ರಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ಮೀಟರ್ ಅಳವಡಿಕೆಯನ್ನ ಮಾಡಲಾಯಿತು. ಇದಕ್ಕೂ ಕಾರಣ ಇದೆ. ಮೆಕ್ಯಾನಿಕಲ್ ಮೀಟರ್ ನಲ್ಲಿ ಜಂಪಿಂಗ್ ಸಿಸ್ಟಮ್ ನಡಿ ಹೆಚ್ಚೆಚ್ಚು ಹಣ ಸುಲಿಗೆ ಮಾಡ್ತಾ ಇದ್ದಾರೆಂಬ ಆರೋಪಗಳು ಕೇಳಿ ಬಂದ್ವು. ಈ ಹಿನ್ನೆಲೆಯಲ್ಲಿ ಡಿಜಿಟಲ್ ಮೀಟರ್ ಕಡ್ಡಾಯ ಮಾಡಲಾಯಿತು. ಬದಲಾಗುವ ಸರ್ಕಾರದ ಕೆಲ ನಿಯಮಗಳು ಆಟೋ ಚಾಲಕರನ್ನ ನಿತ್ಯ ಕಾಡ್ತಲೇ ಇವೆ. ಪ್ರಯಾಣಿಕರೇ ದೇವರು ಅಂತ ನಂಬಿ ಆಟೋ ಚಾಲಕರು ಮಾತ್ರ ದೇವರ ಮೇಲೆ ಭಾರ ಹಾಕಿ ದಿನ ದುಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ರಸ್ತೆ ಮೇಲೆ ಇವತ್ತು ಜಿಂಬೆಗಳಂತೆ ಓಡಾಡೋ ಆಟೋ ರಿಕ್ಷಾದ ಇತಿಹಾಸ. ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.